ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾ ನಗರ ಸರ್ಕಲ್, ಬೆಂಗಳೂರು, APMC ಎದುರುಗಡೆ, ಈಶ್ವರ ನಗರ, ಹುಬ್ಬಳ್ಳಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಈ ದಿನದ ವಿಶೇಷತೆ ಏನು ಅಂತ ಹೇಳಿದರೆ, ಕಿಡ್ನಿಯಲ್ಲಿ ಸ್ಟೋನ್ ಆಗ್ತವೆ, ಗಾಲ್ ಬ್ಲಡರಲ್ಲಿ ಸ್ಟೋನ್ ಆಗ್ತವೆ. ಅಂತಹ ಸಮಸ್ಯೆ ಇರತಕ್ಕಂಥವ್ರು ಆ ಒಂದು ಸ್ಟೋನ್ಗಳನ್ನು ಹೇಗೆ ಕರಗಿಸ್ಕೊಳ್ಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆದ್ಮೇಲೆ ಈ ಸ್ಟೋನ್ ಆಗಲಿಕ್ಕೆ ಮೊದಲು ಕಾರಣಗಳನ್ನು ತಿಳ್ಕೊಳ್ಳೋಣ. ಕಿಡ್ನಿ ಸ್ಟೋನು, ಗಾಲ್ ಬ್ಲಡರ್ ಸ್ಟೋನ್ ಅಂದರೆ ಈ ರೀತಿ ಕಲ್ಲುಗಳು ಇರಲ್ಲ. ಸ್ಟೋನ್ ಅಂದರೆ ನೀವು ಕಲ್ಲು ಅಂತ ತಿಳ್ಕೊಬೇಡಿ. ಆಮೇಲೆ ಅದೇನಾಗುತ್ತೆ, ಪಿತ್ತ ಗಟ್ಟಿಯಾಗಿ ಮರಳನ್ನು ನೀವು ಉಂಡೆ ಮಾಡಿದ್ರೆ ಹೆಂಗಾಗಿರುತ್ತಲ್ಲ, ಹಾಗೆ ಒಂದು ಪೆಂಟಿ ಥರ ಗಂಟು ಥರ ಅದು ಸ್ಟೋರ್ ಆಗಿ ಉಳಿದುಕೊಂಡಿರುತ್ತೆ. ಅದು ಪಿತ್ತದ ಒಂದು ಕಾರಣದಿಂದಾಗಿ ಆಗಿರ್ತಕ್ಕಂಥ ಸಮಸ್ಯೆ. ಹಾಗಾಗಿ ಪಿತ್ತ ಶಮನವಾದರೆ ಮಾತ್ರ ಇಂತಹ ಈ ಒಂದು ಸ್ಟೋನ್ಗಳು ಆಗ್ತಕ್ಕಂಥ ಸಮಸ್ಯೆ ನಾವು ತಡಿಬೋದು. ಈ ಗಾಲ್ ಬ್ಲಡರ್ ಸ್ಟೋನ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಇದು ಆಗಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಪಿತ್ತಜ ಒಂದು ವಿಕಾರ. ಹಾಗಾಗಿ ಪಿತ್ತ ವಿಕಾರಗಳನ್ನು ತಡಿಬೇಕು ಅಂದರೆ ಏನು ಮಾಡಬೇಕು? ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೋಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ತಡ ಆಹಾರ ಮಾಡಬಾರ್ದು, ತಡವಾಗಿ ಮಲಗಬಾರ್ದು, ಹೆಚ್ಚು ವ್ಯಾಯಾಮ ಮಾಡಬಾರ್ದು. ಹೆಚ್ಚು ವ್ಯಾಯಾಮ ಮಾಡಿದರೂ ಕೂಡ ಪಿತ್ತ ವೃದ್ಧಿ ಆಗುತ್ತೆ. ಹೆಚ್ಚು ವ್ಯಾಯಾಮ ಮಾಡಿದರೂ ಕೂಡ ಹಾರ್ಟ್ ಅಟ್ಯಾಕು, BP, ಶುಗರ್ ಸಮಸ್ಯೆ ಹೆಚ್ಚಾಗುತ್ತೆ. ನೀವು ನೆನಪಿಟ್ಕೊಳ್ಳಿ. ಏನೋ ವರ್ಕೌಟ್ ಅಂತ ಹೊಂಟುಬಿಟ್ಟಿದ್ದಾರೆ ಜನ ಈಗ. ಅದು ಭಾಳ ಡೇಂಜರಸ್. ಇತಿಮಿತಿಯಾಗಿರಬೇಕು. ಹೆಚ್ಚು ಎಳೆದ್ರೆ ಹರಿದು ಹೋಗ್ತದೆ, ಸಡಿಲ ಬಿಟ್ಟರೆ ನಾದ ಬರೋದಿಲ್ಲ. ಜೀವನವನ್ನು ಹದವಾಗಿ ಹಿಡಿಬೇಕು. ಹಾಗೆ ಈ ಒಂದು ಅತಿಯಾದ ವ್ಯಾಯಾಮದಿಂದ ದೂರ ಇರಿ. ಅತಿಯಾಗಿ ಖಾರ, ಮಸಾಲೆ ಪದಾರ್ಥಗಳನ್ನು, ಮಾಂಸಾಹಾರಗಳನ್ನು ತಿನ್ನೋದನ್ನು ನಿಲ್ಲಿಸಿ. ಮಾಂಸಾಹಾರದ ಜೊತೆಗೆ ನೀವು ಮದ್ಯಪಾನ, ಧೂಮಪಾನವನ್ನು ಕೂಡ ನಿಲ್ಲಿಸಬೇಕಾಗ್ತದೆ. ಇದನ್ನು ನಿಲ್ಲಿಸಿದಾಗ ಪಿತ್ತ ಬ್ಯಾಲೆನ್ಸ್ ಇರ್ತದೆ. ಅಂದರೆ ಆ ಒಂದು ಸ್ಟೋನ್ ಆಗ್ತಕ್ಕಂಥದ್ದು ನಿಲ್ಲುತ್ತೆ. ಮುಖ್ಯವಾಗಿ ಕರಗಿಸೋದು ಎಷ್ಟು ಮುಖ್ಯನೋ, ಅದು ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ತಡೆಯೋದು ಕೂಡ ಅಷ್ಟೇ ಮುಖ್ಯ. ಮುಂದೆ ಬೆಳವಣಿಗೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಇಲ್ಲಾಂದರೆ ಪದೇ ಔಷಧಿ ತಗೊಳ್ಳೋದು, ಮತ್ತೆ ಪದೇ ಆಗೋದು, ಮತ್ತೆ ಪದೇ ಔಷಧಿ ತಗೊಳ್ಳೋದು, ಮತ್ತೆ ಪದೇ ಆಗೋದು. ಅದಕ್ಕೆ ನಮ್ಮ ಬಸವರಾಜವರು ನಮ್ಗೆ ಹೇಳ್ತಾ ಇದ್ದಾರೆ, ಗುರುಗಳೇ, ಎಲ್ಲ ವಿಚಾರಕ್ಕೂ ಕಾರಣ ತಿಳಿಸಿ. ಮೊದಲು ಕಾರಣ ತಿಳಿಸಿ, ಅದಕ್ಕೆ ಲಕ್ಷಣ ತಿಳಿಸಿ, ಆಮೇಲೆ ಪರಿಹಾರ ತಿಳಿಸಿ ಅಂತ. ಅದು ಎಷ್ಟು ವೈಜ್ಞಾನಿಕವಾಗಿದೆ ಅಂದರೆ, ಅದನ್ನು ಹೇಳದೆ ನಾವೇನೇ ಹೇಳಿದರೂ ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಎಲ್ಲರಿಂದನೂ ಒಂದೊಂದು ಕಲಿಯೋದಿರ್ತದೆ. ನಾನೇ ಸರ್ವಜ್ಞ ಆದರೆ ಏನೂ ಆಗಲ್ಲ. ಊರಿಗೆ ದಾರಿಯನ್ನು ಯಾರು ತೋರಿದಾರೇನು, ಅರ್ಥ ಆಯ್ತಲ್ಲ, ಅವರೆಲ್ಲ ನಮ್ಮ ಗುರುಗಳಾಗ್ತಾರೆ. ಹಾಗಾಗಿ ನಾವು ಈ ವಿಚಾರದಲ್ಲಿ ಕಾರಣವನ್ನು ತಿಳ್ಕೊಂಡ್ವಿ, ಈ ಒಂದು ಸ್ಟೋನ್ಗಳಾಗಲಿಕ್ಕೆ. ಇನ್ನು ಲಕ್ಷಣಗಳೇನು? ತುಂಬ ಹೊಟ್ಟೆ ನೋವ್ತಾ ಇರ್ತದೆ, ಇಲ್ಲೆಲ್ಲ ಹಿಂಡ್ದಂಗೆ ಇರ್ತದೆ, ಸೈಡಲ್ಲೆಲ್ಲ ತುಂಬ ನೋವು ಬರ್ತಾ ಇರ್ತದೆ. ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಆಮೇಲೆ ಶರೀರದಲ್ಲಿ ಏನಾಗುತ್ತೆ ಅಂತೇಳಿದರೆ ಉಷ್ಣ ಆಗಿ ಕಣ್ಣುರಿ, ಕಾಲುರಿ ಎಲ್ಲ ಬರ್ತಾ ಇರ್ತದೆ. ಇದು ಸ್ಟೋನ್ ಆಗಿದೆ ಅಂತ ಲಕ್ಷಣ ಇದು. ಆಮೇಲೆ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕಂತ ಈಗ ನೋಡೋಣ. ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ, ನನ್ನ ಹತ್ರ ಇದೆಯಲ್ಲ, ಇದು ಬಸಳೆ ಗಿಡ, ಕಾಡು ಬಸಳೆ ಗಿಡ. ಆತ್ಮೀಯರೇ, ಇದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ. ಕಿಡ್ನಿ ಸ್ಟೋನನ್ನು ಕರಗಿಸ್ಲಿಕ್ಕೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ, ಭಾಳ ಜನರಿಗೆ ಗಾಲ್ ಬ್ಲಡರ್ ಸ್ಟೋನ್ ಆಗಿ ಆಪ್ರೇಷನ್ ಮಾಡಿದರೂ ಕೂಡ ನೋವು ಹೋಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮಾಡಿದ ಮೇಲೆ 1 ವಾರದಲ್ಲೇ ಕಡಿಮೆ ಆಗಿರೋದು ನಾವು ನೋಡಿದ್ದೀವಿ. ಇದನ್ನು ಹೇಗೆ ಉಪಯೋಗಿಸ್ಬೇಕಪ್ಪ ಅಂದರೆ, ಇದರ ಎಲೆಯನ್ನು ಒಂದು 4 ಎಲೆಯನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಇಂಗ್ಲಾರಕಾಯಿ ಅಂತ ಬರ್ತದೆ, ಅದರ ತಿರುಳನ್ನು ತೆಗಿಬೇಕು. ತಿರುಳನ್ನು ತೆಗೆದು ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು. ಕಡಲೆಕಾಳು ಗಾತ್ರದಷ್ಟು ಉಂಡೆಗಳನ್ನ. ಆ ಉಂಡೆಗಳನ್ನು ತೆಗೆದುಕೊಂಡು, ಈ ಒಂದು ಎಲೆಗಳನ್ನು ತೆಗೆದುಕೊಂಡು ಎರಡನ್ನೂ ಬಾಯಲ್ಲಿ ಅಗಿಬೇಕು. ಒಂದು 3 ಉಂಡೆ ಕಡಲೆಕಾಳು ಗಾತ್ರದಷ್ಟು, ಇದನ್ನ 4 ಎಲೆ ಅಗಿದು ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಆಹಾರದ ಅರ್ಧ ಗಂಟೆ ಮೊದಲು ಸೇವನೆ ಮಾಡಬೇಕು. ಇದಾದ ಮೇಲೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಅರ್ಧ ಗಂಟೆ ಆದಮೇಲೆ ಆಹಾರ ಸೇವನೆ ಮಾಡಬೇಕು. ಇದಿಷ್ಟು ಆಯ್ತಲ್ಲ, ಇದಿಷ್ಟು ಮಾಡಿ ಮತ್ತೆ ಒಂದು ದಿನಕ್ಕೆ 6 ರಿಂದ 8 ಎಳನೀರು ಕುಡಿಬೇಕು. ಒಂದು ದಿನಕ್ಕೆ 6 ರಿಂದ 8 ಎಳನೀರು ಕಂಪ್ಲೀಟಾಗಿ 7 ಡೇಸ್ ಕುಡಿಬೇಕು. ಹೀಗೆ ಮಾಡಿದ್ರೆ ಎಂಥದೇ ಸ್ಟೋನ್ ಇದ್ದರೂ ಕೂಡ ಕರಗುತ್ತೆ, ಕರಗಿ ಬಿದ್ದುಬಿಡ್ತದೆ. ನೀರು ಹೆಚ್ಚು ಕುಡಿಬೇಕು.
ಗಾಲ್ ಬ್ಲೆಡರಲ್ಲಾದರೂ ಇರಲಿ, ಕಿಡ್ನಿಲಾದರೂ ಇರಲಿ, ಕರಗುತ್ತೆ. ಅಕಸ್ಮಾತ್ ಈ ಮದ್ದಿನಿಂದನೂ ಕರಗಲಿಲ್ಲ ಅಂದರೆ ನಿಮ್ಮ ನಾಡಿ ಪರೀಕ್ಷೆ ಮಾಡಬೇಕಾಗತ್ತೆ. ನಾವು ನಮ್ಮನ್ನು ಸರಿ ಸಂಪರ್ಕ ಮಾಡಿ, ನಮ್ಮ ಹತ್ರ ಶಿಲಾಭಗ್ನ ಕಷಾಯ ಅಂತಂದಿದೆ, ಅದನ್ನು ಇದ್ರ ಜೊತೆಗೆ ಸೇರಿಸಿ ತೆಗೆದುಕೊಂಡ್ರೆ 100% ನಿಮಗೆ ರಿಸಲ್ಟ್ ಬರ್ತದೆ. 100ಕ್ಕೆ 90% ಜನರಿಗೆ ಆ ಕಷಾಯ ತೆಗೆದುಕೊಳ್ಳೋ ಪ್ರಶ್ನೆಯೇ ಬರಲ್ಲ, ಇದರಲ್ಲೇ ವಾಸಿ ಆಗುತ್ತೆ. ಇದರಲ್ಲಿ ವಾಸಿ ಆದರೆ ಮನೆಯಲ್ಲೇ ವಾಸಿ ಆಗ್ತದೆ, ಇಲ್ಲಾಂದರೆ ಒಂದು ಸರಿ ಸಂಪರ್ಕ ಮಾಡ್ಬೋದು. ಆದಮೇಲೆ ಇದನ್ನು ಯಾರು ಮಾಡ್ಕೊಳ್ಬಾರ್ದಪ್ಪ ಅಂದರೆ ಗರ್ಭಿಣಿ ಹೆಣ್ಮಕ್ಳು ಮಾಡ್ಕೋಬಾರ್ದು. ಆಮೇಲೆ ಹೆಚ್ಚು ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಮದ್ದನ್ನು ಮಾಡ್ಕೊಳ್ಬೇಕಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಬೇಕು. ಹೀಗೆ ಹೆಚ್ಚು ಕೋಲ್ಡ್ ಸಮಸ್ಯೆ ಇರ್ತಕ್ಕಂಥವ್ರು, TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತಾರೆ, ಕೋಲ್ಡ್ ಅಲರ್ಜಿಗಳು, ಈ ಥರ ಇರ್ತಕ್ಕಂಥವ್ರು ಕೂಡ ಈ ಮದ್ದನ್ನು ಮಾಡ್ಕೊಳ್ಬೇಕಂದ್ರೆ ವೈದ್ಯರ ಸಂಪರ್ಕದ ಮೂಲಕನೇ ನೀವು ಇದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಮಿಕ್ಕಿದವರೆಲ್ಲರೂ ಕೂಡ ಈ ಒಂದು ಮದ್ದನ್ನು ಮಾಡ್ಕೊಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ವಿಚಾರಗಳು ಹೆಚ್ಚು ಜನರಿಗೆ ಪ್ರಸಾರ ಆಗಬೇಕು. ಆದಮೇಲೆ ಇದೆಲ್ಲವನ್ನು ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಒಂದು ಕಾರಣೀಭೂತವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಅದಕ್ಕೆಲ್ಲ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಒಬ್ಬರು ಬಸವರಾಜ್ ಅಂತ. ಈ ಥರದ ವಿಚಾರಗಳನ್ನ ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ನಮ್ಮನ್ನು ಕರೆಸ್ಕೊಂಡು ಅವ್ರು ನಾವಿರೋ ಕಡೆಗೆ ಬಂದು ಈ ಥರ ಎಲ್ಲ ವಿಚಾರಗಳನ್ನು ಎಲ್ಲರಿಗೆ ಮನೆಗೆ ಮನಗಳಿಗೆ ತಲುಪಿಸ್ಲಿಕ್ಕೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಏನೇ ಮಾಡಬೇಕಂದ್ರೆ ಆರ್ಥಿಕವಾಗಿ ಸಾಮರ್ಥ್ಯ ಬೇಕಲ್ವ. ಸೊ ಹಾಗಾಗಿ ಒಳ್ಳೆಯ ಕೆಲಸಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಕೈಲಾದ ಸಹಕಾರವನ್ನು ಸಲ್ಲಿಸ್ಬೋದು. ಹೇಗೆ? ಇಲ್ಲಿ ಜಾಯಿನ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಧನ ಸಹಾಯವನ್ನು ನೀವು ಸಲ್ಲಿಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.